ಲೋಕಸಭೆ ಚುನಾವಣೆಯ ರಣಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಆದರೆ ಎರಡೂ ಪಕ್ಷದಲ್ಲೂ ಕೂಡ ಒಳ ಏಟಿನ ಆತಂಕ ಅಂತೂ ಇದ್ದೇ ಇದೆ. ಬಿಜೆಪಿ ಪಾಳ್ಯದಲ್ಲಿ 25 ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಲಾಗಿದೆ. ಇನ್ನುಳಿದ 3 ಕ್ಷೇತ್ರಗಳಲ್ಲಿ JDS ಅಭ್ಯರ್ಥಿಗಳನ್ನು ಕೂಡ ಘೋಷಣೆ ಮಾಡಲಾಗಿದೆ. ಈ 25 ಲೋಕಸಭಾ ಕ್ಷೇತ್ರಗಳಿದೆಯಲ್ಲ ಬಿಜೆಪಿ ಅಭ್ಯರ್ಥಿಗಳು ಇರುವಂಥ ಕ್ಷೇತ್ರ, ಅದರಲ್ಲಿ 6 ಕ್ಷೇತ್ರಗಳಲ್ಲಿ ಒಳ ಏಟು ಬೀಳುವಂಥ ಆತಂಕ ಈಗ ಬಿಜೆಪಿ ಪಾಳ್ಯದಲ್ಲಿದೆ. ಎಲೆಕ್ಷನ್ ಎಕ್ಸ್ಪರ್ಟ್ ಬಿಜೆಪಿ ಚಾಣಕ್ಯ ಅಮಿತ್ ಶಾಗೆ ಆ 6 ಕ್ಷೇತ್ರದ ಆತಂಕ ಇರುವಂಥದ್ದು. 6 ಕ್ಷೇತ್ರಗಳಲ್ಲಿ ಬಂಡಾಯ ಧಗಧಗ ಅಂತ ಹೊತ್ತಿ ಉರಿತಾ ಇದ್ರೆ, ಈಗ ಈ ಕಡೆ ಬಿಜೆಪಿ ಪಾಳ್ಯದಲ್ಲಿ ಢವಢವ ಶುರುವಾಗಿದೆ. ಬಂಡಾಯ ಶಮನಕ್ಕೆ ಖುದ್ದು ಅಖಾಡಕ್ಕೆ ಇಳಿದಿದ್ದಾರೆ ಚಾಣಕ್ಯ ಅಮಿತ್ ಶಾ ಅವರು. ಕೆಲವೇ ಕ್ಷಣಗಳಲ್ಲಿ ರೆಬಲ್ಸ್ ಜೊತೆ ಅಮಿತ್ ಶಾ ಅವರು ಪ್ರತ್ಯೇಕವಾಗಿ ಸಭೆಯನ್ನು ನಡೆಸಲಿದ್ದಾರೆ. ದೆಹಲಿಯಿಂದಲೇ ಬಂಡಾಯದ ರಿಪೋರ್ಟ್ ಅನ್ನು ತಂದಿದ್ದಾರೆ ಅಮಿತ್ ಶಾ ಅವರು. ರಾಧಾ ಮೋಹನ್ ವರದಿ ಕೊಟ್ಟಿರುವಂತಹ ಆ ಒಂದು ವರದಿಯನ್ನು ಆಧರಿಸಿ ರೆಬಲ್ಗಳ ಜೊತೆಯಲ್ಲಿ ಸಭೆಯನ್ನು ನಡೆಸಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆ ಸಭೆ ಕೂಡ ಆರಂಭ ಆಗುತ್ತೆ. ರೆಬಲ್ಸ್ಗಳನ್ನು ಸರಿಪಡಿಸುವಂಥ ಕೆಲಸಕ್ಕೆ ಈಗ ಖುದ್ದು ಅಖಾಡಕ್ಕೆ ಇಳಿದಿರುವಂಥದ್ದು ಅಮಿತ್ ಶಾ ಅವರು. ಯಾವ ರೀತಿಯಾಗಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಲ್ಲಿರುವಂಥ ಅಸಮಾಧಾನವನ್ನು ಶಮನ ಮಾಡ್ತಾರೆ ಅನ್ನೋದೇ ಸದ್ಯಕ್ಕೆ ಸೃಷ್ಟಿಯಾಗಿರುವಂಥ ಕುತೂಹಲ. ಬಿಜೆಪಿ ಚಾಣಕ್ಯ ಅಮಿತ್ ಶಾ ಅವರು ಏನು ಬೇಕಾದರೂ ಮಾಡ್ತಾರೆ ಬಿಜೆಪಿ ಪಾಳ್ಯದಲ್ಲಿ. ಹಾಗಾಗಿ ನೋಡಿ, ಲೋಕಸಭಾ ಚುನಾವಣೆಯಲ್ಲಿ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 3 ಕ್ಷೇತ್ರಗಳಲ್ಲಿ JDS ಸ್ಪರ್ಧೆ ಮಾಡ್ತಾ ಇದೆ. ಇನ್ನುಳಿದಂಥ 25 ಲೋಕಸಭಾ ಕ್ಷೇತ್ರಗಳು, ಆ 25 ಲೋಕಸಭಾ ಕ್ಷೇತ್ರಗಳ ಪೈಕಿ 6 ಕ್ಷೇತ್ರಗಳಲ್ಲಿ ಒಳ ಏಟಿನ ಆತಂಕ ಇದೆ. ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ವಿಜಯ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಅಸಮಾಧಾನಿತರನ್ನ ಸಭೆಗೆ ಕರೆದಿದ್ದಾರೆ, ಯಾರೆಲ್ಲ ಬರ್ತಾರೆ, ಜೊತೆಗೆ ಅಮಿತ್ ಶಾ ಅವರ ನಡೆ ಏನಾಗಿರುತ್ತೆ, ಹೇಗೆ ಶಮನ ಮಾಡ್ತಾರೆ ಇದನ್ನೆಲ್ಲ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ಅವರನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಸಭೆ ಆರಂಭ ಆಗಿದೆ ಅನ್ನುವ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಅಸಮಾಧಾನಿತರ ಸಭೆ ಆರಂಭ ಆಗಿದೆ. ವಿಜಯ್ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಅಮಿತ್ ಶಾ ಅವರು ಅಸಮಾಧಾನಿತರ ಸಭೆ ಕರೆದಿದ್ದಾರೆ, ಸಭೆ ಕೂಡ ಆರಂಭ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಯಾರೆಲ್ಲ ಬಂದಿದ್ದಾರೆ, ಅಮಿತ್ ಶಾ ಅವರು ಹೇಗೆ ಇವ್ರನ್ನೆಲ್ಲ ಸಮಾಧಾನ ಪಡಿಸ್ತಾರೆ ಅಂತ? ನಾಗೇಂದ್ರ ಬಾಬು, ಸಭೆ ಆರಂಭ ಆಗಿರುವಂಥದ್ದು 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಏನು 5 ಲೋಕಸಭಾ ಕ್ಷೇತ್ರಗಳಲ್ಲಿ ಅಸಮಾಧಾನ ಇರುವ ಸಂಬಂಧಪಟ್ಟಂತೆ ಮಾಹಿತಿ ವರದಿ ಹೋಗಿರುವಂಥದ್ದು. ಇದರ ಆಧಾರದ ಮೇಲೆ ಈಗ 4 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿ ಸಂಬಂಧಪಟ್ಟಂತೆ ಸಭೆಯನ್ನು ನಡೆಸ್ತಾ ಇರುವಂಥದ್ದು. ಅದು ಬೀದರ್ ಹೊರತುಪಡಿಸಿ, ಅಂದರೆ ಬೀದರ್ ಕ್ಷೇತ್ರ ಕೂಡ ಆಹ್ವಾನಿತ್ತು, ಅದು ಪ್ರತ್ಯೇಕವಾಗಿ ಸಭೆ ನಡೆಸೋ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರು ನಿರ್ಧಾರ ಮಾಡಿದ್ದು. ಈಗ ತುಮಕೂರು, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ಅದೇ ರೀತಿ ಏನು ಈ 4 ಲೋಕಸಭಾ ತುಮಕೂರು, ಈ 4 ಲೋಕಸಭಾ ಕ್ಷೇತ್ರಗಳ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಸಭೆಯನ್ನು ಆಯೋಜನೆ ಮಾಡಿರುವಂಥದ್ದು. ದಾವಣಗೆರೆ ಲೋಕಸಭಾ ಕ್ಷೇತ್ರ ಸೇರಿದಂತೆ ಇಲ್ಲಿ ಆ 4 ಲೋಕಸಭಾ ಕ್ಷೇತ್ರಗಳಿಂದ ಮುಖಂಡರು ಜೊತೆಗೆ ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಕೂಡ ಬಂದಿರುವಂಥದ್ದು. ಅಲ್ಲಿ ಅಭ್ಯರ್ಥಿ ಘೋಷಣೆಯಾದ ಬಳಿಕ ಒಂದಷ್ಟು ಅಸಮಾಧಾನ ಭುಗಿಲೆದ್ದಿರುವಂಥ ಹಿನ್ನೆಲೆಯಲ್ಲಿ ಅದನ್ನು ಶಮನ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಯಡಿಯೂರಪ್ಪ ಅವರು ಕಾರ್ಯಪ್ರವೃತ್ತರಾಗಿದ್ದರು. ಇಷ್ಟು ಲೋಕಸಭಾ ಕ್ಷೇತ್ರಗಳು ಸಂಬಂಧಪಟ್ಟಿದೆ. ಅಂದರೆ ಈಗ ಅಮಿತ್ ಶಾ ಅವರು ನಡೆಸ್ತಾ ಇರುವಂಥ ಲೋಕಸಭಾ ಕ್ಷೇತ್ರಗಳು ಯಾವಿದ್ದಾವೆ, ಆ 4 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಕೂಡ ಅಮಿತ್ ಶಾ ಅವರು ಸಮಾಧಾನವನ್ನು ಮಾಡಿರುವಂಥದ್ದು. ನಿನ್ನೆ ತಾನೇ ಚಿತ್ರದುರ್ಗದಿಂದ ಕೂಡ ಏನು ಯಾರ್ಯಾರು ಅಸಮಾಧಾನಗೊಂಡಿದ್ರು ಅವರು ಇಬ್ಬರನ್ನೂ ಕೂಡ ಸಮಾಧಾನ ಮಾಡಿದ್ರು. ಆದರೆ ಈಗ ಅಮಿತ್ ಶಾ ಅವರು ನಡೆಸ್ತಾ ಉದ್ದೇಶ ಏನಂದ್ರೆ, ಒಳ ಏಟಿನ ಭೀತಿ ಆತಂಕ ಇರುವಂತ ಹಿನ್ನೆಲೆಯಲ್ಲಿ ಯಡಿಯೂರಪ್ಪ ಅವರು ಮತ್ತು ವಿಜೇಂದ್ರ ಇಬ್ಬರು ಕೂಡ ಸಮಾಧಾನ ಮಾಡಿದ್ರು ಕೂಡ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಅಪ್ಪಿತಪ್ಪಿಯೂ ಕೂಡ ಯಾವುದೂ ಕೂಡ ಏನೋ ಒಂದು ರೀತಿಯಲ್ಲಿ ಒಳಗಡೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಬಾರ್ದು ಅಂತ ಖಡಕ್ ಸೂಚನೆಯನ್ನು ಕೊಡುವಂಥದ್ದು. ಯಾಕಂದರೆ ಈ ಸುಮ್ಮನೆ ಏಕೈಕಿ 4 ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸುಮ್ಮನೆ ಸಭೆ ನಡೆಸ್ತಾ ಇಲ್ಲ. ಈ 4 ಲೋಕಸಭಾ ಕ್ಷೇತ್ರಗಳಲ್ಲಿ ಒಳಗಡೆ ಅಂದರೆ ಏನು ಒಂದು ರೀತಿಯಲ್ಲಿ ಒಳ ಏಟಿನ ಭೀತಿ ಇರುವಂಥದ್ದು, ಆತಂಕ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಖುದ್ದು ಎಲ್ಲರ ಜೊತೆ ಸಭೆ ನಡೆಸುವಂಥ ಅಮಿತ್ ಶಾ ಅವರು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಯಾವುದೇ ಕಾರಣಕ್ಕೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡಬಾರ್ದು, ಅದರ ಜೊತೆಗೆ ಪಕ್ಷ ಅಭ್ಯರ್ಥಿ ಯಾರಿದ್ದಾರೆ ಅವರ ಪರವಾಗಿ ಕೆಲಸ ಮಾಡಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಮತ್ತೊಂದಷ್ಟು ರೀತಿಯ ಪರಿಣಾಮ ಬೀರುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಇದು ಸಾಕಷ್ಟು ಮಹತ್ವ ಪಡ್ಕೊಂಡಿರುವಂಥದ್ದು ನಾಗೇಂದ್ರ ಬಾಬು. ವಿಜಯ್, ಈಗ
ಅಮಿತ್ ಶಾ ಅವರಿಗೆ ಒಂದು ರಿಪೋರ್ಟ್ ಅಂತೂ ಸಿಕ್ಕಿದೆ. ರಾಧಾ ಮೋಹನ್ ಅವ್ರ ಕಡೆಯಿಂದ ಒಂದು ರಿಪೋರ್ಟ್ ಸಿಕ್ಕಿದೆ. ಆ ರಿಪೋರ್ಟ್ ಸಮೇತ ಅವ್ರು ಬಂದಿರುವಂಥದ್ದು. ಈಗ ಒಂದು ವೇಳೆ ಅಮಿತ್ ಶಾ ಅವರು ಸಮಾಧಾನ ಪಡಿಸಿದಾಗಲೂ ಕೂಡ ಅವ್ರು ಸಮಾಧಾನ ಆಗ್ತಾರಾ ಇಲ್ವಾ ಅನ್ನೋ ಪ್ರಶ್ನೆಗಳು ಕೂಡ ಇದ್ದಿದೆ. ಸೊ ಒಂದು ವೇಳೆ ಆಗದೇ ಇದ್ದರೆ ಒಳಪೆಟ್ಟು ಗ್ಯಾರಂಟಿ, ನೋ ಡೌಟ್ ವಿಜಯ್. ಖಂಡಿತವಾಗ್ಲೂ ನಾಗೇಂದ್ರ ಬಾಬು, ಯಾಕಂದರೆ ಈಗಾಗಲೇ ಕೂಡ ರಾಧಾ ಮೋಹನ್ ದಾಸ್ರಿಂದ ಸಂಪೂರ್ಣವಾಗಿ ವರದಿ ಪಡೆದಿರುವಂಥದ್ದು. ವರದಿಯಲ್ಲಿ ಒಂದು ಅಂಶ ಇರುವಂಥದ್ದು, ಅಂದರೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಸಮಾಧಾನ ಪಡಿಸಿದ ನಂತರ ಕೂಡ ಮೇಲ್ನೋಟಕ್ಕೆ ಎಲ್ಲವೂ ಕೂಡ ಸಮಾಧಾನ ಆಗಿರುವಂಥದ್ದು ಕೂಡ ಖಂಡಿತ. ಆದರೆ ಮತ್ತೊಂದು ಸುತ್ತಿನ ಅಮಿತ್ ಶಾ ಹೈಕಮಾಂಡ್ ಮೂಲಕ ಒಂದಷ್ಟು ಸಂದೇಶ ಕೊಟ್ಟರೆ ಯಾವುದು ಕೂಡ ಅಂದರೆ ಪಕ್ಷ ವಿರೋಧಿ ಅಥವಾ ಏನು ಬೇರೆ ರೀತಿಯ ಒಂದು ಏನು ಒಳ ಏಟಿನ ಆತಂಕ ಇರೋದಿಲ್ಲ ಅನ್ನೋಂಥದ್ದು ಕೂಡ ಅಭಿಪ್ರಾಯ ವ್ಯಕ್ತವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇನ್ನೂ ಪ್ರಚಾರ ಶುರು ಮಾಡೋಕ್ಕಿಂತ ಮುಂಚೆನೇ ಕೂಡ ಅಮಿತ್ ಶಾ ಅವರು ಬಂದು ಖಡಕ್ ಸೂಚನೆಗೆ ಮುಂದಾಗಿರುವಂಥದ್ದು. ಯಾಕಂದರೆ ಖುದ್ದು ಅಮಿತ್ ಶಾ ಯಾರ್ಯಾರು ಅಸಮಾಧಾನಗೊಂಡಿದ್ದಾರೆ, ಈಗ ದಾವಣಗೆರೆಯಲ್ಲಿ ಬಂದರೆ ಅದೇ ರೀತಿ ಏನು ರವೀಂದ್ರನಾಥ್ ರೇಣುಕಾಚಾರ್ಯ ಇರುವಂಥದ್ದು, ತುಮಕೂರಿಂದ ಬಂದರೆ ಮಾಧುಸ್ವಾಮಿ ಇರುವಂಥದ್ದು, ಈ ರೀತಿ ಯಾರ್ಯಾರು ಅಸಮಾಧಾನಗೊಂಡಿದ್ದಾರೆ ಅವರೆಲ್ಲರನ್ನೂ ಕೂಡ ಮುಂದೆ ಕೂರಿಸ್ಕೊಂಡು ಸೂಚನೆ ಕೊಟ್ಟರೆ ಅಮಿತ್ ಶಾ ಖಂಡಿತವಾಗ್ಲೂ ಕೂಡ ಅವರು ಬೇರೆ ರೀತಿ ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ಈ ಸಲಹೆಯನ್ನು ಅಥವಾ ಈ ಒಂದು ಅಭಿಪ್ರಾಯವನ್ನು ರಾಜ್ಯ ಬಿಜೆಪಿ ನಾಯಕರು ಕೊಟ್ಟ ನಂತರ ಖುದ್ದು ಅಮಿತ್ ಶಾ ಅವರು ಆ ಕಡೆಗೆ ಇಳಿದಿರುವಂಥದ್ದು, ಈಗ ಸಭೆ ನಡೆಸುವಂಥದ್ದು, ಸಭೆಯಲ್ಲಿ ಒಂದಷ್ಟು ಸೂಚನೆಗಳನ್ನು ಕೊಡುವಂಥದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.